ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಕ್ಷಸ ಮಳೆ, ಅಲ್ಲಲ್ಲಿ ಗುಡ್ಡ ಕುಸಿತ. ಹಲವರ ಜೀವ ಆಹುತಿ ಪಡೆಯಿತು. ಅಂಕೋಲಾದ ಸಿರೂರಿನಲ್ಲಿ ಭಾರೀ ಪ್ರಮಾಣದ ಕುಸಿದು ಬಿದ್ದ ಗುಡ್ಡಗಳು. ಸುಮಾರು 100 ಮೀಟರ್ ಎತ್ತರದಿಂದ ಕುಸಿತವಾದ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಹಲವರು ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳದಲ್ಲಿ ಕ್ಯಾಂಟೀನ್ ನಡೆಸುತ್ತಿದ್ದ ಒಂದೇ ಕುಟುಂಬದ 5 ಜನರು ಸೇರಿ ಒಟ್ಟು 7 ಮಂದಿ ಸಾವಿಗೀಡಾಗಿರುವ ಮಾಹಿತಿ ಲಭ್ಯವಾಗಿದೆ. ಲಕ್ಷ್ಮಣ್ ಬೊಮ್ಮಯ್ಯ ನಾಯಕ್, ಪತ್ನಿ ಶಾಂತಾ ಲಕ್ಷ್ಮಣ್ ನಾಯಕ್, ಮಗ ರೋಷನ್ ಲಕ್ಷ್ಮಣ್ ನಾಯಕ್, ಮಗಳು ಅವಂತಿಕಾ ಲಕ್ಷ್ಮಣ್ ನಾಯಕ್, ಸಂಬಂಧಿಕರ ಉಪೇಂದ್ರ ಹಾಗೂ ಕ್ಯಾಂಟೀನಿಗೆ ಚಹಾ ಕುಡಿಯಲು ಬಂದ ಸ್ಥಳೀಯರಾದ ಜಗನ್ನಾಥ್, ಗಂಗಾವಳಿ ನದಿಯ ಇನ್ನೊಂದು ಭಾಗದ ನಿವಾಸಿ ಸಣ್ಣ ಹನುಮಕ್ಕ ಸಾವನ್ನಪ್ಪಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಟ್ಯಾಂಕರ್ ಚಾಲಕರು ಹಾಗೂ ಕಾರಿನಲ್ಲಿ ಸಾಗಿಸುತ್ತಿದ್ದ ಪ್ರಯಾಣಿಕರು ಕೂಡ ಗುಡ್ಡ ಕುಸಿತಕ್ಕೆ ಬಲಿಯಾಗಿದ್ದಾರೆ. ಎಲ್ಲಿ ಅಲ್ಲ ನಾವು ಇಲ್ಲಿ ನಾಗೇಶ್ ಗೂಡಪ್ಪನಂಗ್ರವ್ರು ಕಡ ಅಕ್ಷಯ್ ಕೇಳ್ರ ಕಡ ಅಕ್ಷಯ್ ಕೇಳ್ರ ಕಡ ಎಲ್ಲಿ ಇದ್ರ ಕಡ ಅವರು ಮಂಗಳವಾರ ಬೆಳಗ್ಗಿನಿಂದ ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿರುವ ಜಿಲ್ಲಾ ಆಡಳಿತ ಹಾಗೂ ಎನ್ಡಿಆರ್ಎಫ್ ತಂಡ. ರಾಷ್ಟ್ರೀಯ ಹೆದ್ದಾರಿ 66ರ ಮೇಲೆ ಬಿದ್ದ ಮಣ್ಣು ತೆರವು ಮಾಡಿ ಅಡಿಯಲ್ಲಿ ಸಿಲುಕಿದವರ ರಕ್ಷಣೆಗೆ ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ಕಾರ್ಯಾಚರಣೆ ನಡೆಸಿದೆ. ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದವರ ಹುಡುಕಾಟ ಮುಂದುವರೆಸಿರುವ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯಲ್ಲಿ ಮಣ್ಣಿನಡಿ ಸಿಲುಕಿ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ 4 ಮೃತದೇಹ ಪತ್ತೆ. ಲಕ್ಷ್ಮಣ್ ನಾಯಕ್, ಪತ್ನಿ ಶಾಂತಿ ನಾಯಕ್, ಪುತ್ರ ರೋಷನ್ ಹಾಗೂ ಟ್ಯಾಂಕರ್ ಚಾಲಕನ ಶವ ಪತ್ತೆ. ಕುಮಟಾ ತಾಲೂಕಿನ ಗೋಕರ್ಣದ ದುಬ್ಬನಶಶಿಯಲ್ಲಿ ಮೃತದೇಹಗಳು ಪತ್ತೆಯಾಗಿವೆ. ಸ್ಥಳದಲ್ಲಿ ಬಿಡು ಬಿಟ್ಟಿದ ಜಿಲ್ಲಾಧಿಕಾರಿ, ಎಸ್ಪಿ, ಭಾರತ್ ಗ್ಯಾಸ್ ಕಂಪನಿ ಅಧಿಕಾರಿಗಳು. ಮತ್ತೆ ಗುಡ್ಡ ಕುಸಿಯುವ ಭೀತಿಯಿಂದ ಸಂಜೆಯ ಬಳಿಕ ಮಣ್ಣು ತೆರವುಗೊಳಿಸುವ ಕಾರ್ಯಾಚರಣೆ ಸ್ಥಗಿತ. ನಾಳೆ ಹೆಚ್ಚು ಮಷಿನರಿ ಹಾಗೂ ನೌಕಾನೆಲೆ ಸಹಾಯದೊಂದಿಗೆ ಕಾರ್ಯಾಚರಣೆ ನಡೆಸಲಿರುವ ಜಿಲ್ಲಾ ಆಡಳಿತ. ಈಗ ಇಲ್ಲಿ ಈಗ ಟೀ ಸ್ಟಾಲ್ ಇತ್ತು, ಈಗ ಇಲ್ಲಿ ತನಕ ಮಣ್ಣು ತುಂಬಿದೆಯೋ ಎಷ್ಟು ಪೂರ್ತಿ ಟೋಟಲ್ ಆಗಿ 150 ಮೀಟರ್ಸ್ 150 ಮೀಟರ್ಸ್ ಬೈ 100 ಮೀಟರ್ಸ್ ತಕ್ಷಣ ಇದು ಕಲೋಟ್ ಆಯ್ತು, ನೀರು ಬ್ಲಾಕ್ ಆಗ್ಬಿಟ್ಟು ಆ ಸೈಡ್. ಬಟ್ ಸಾಯಿಲ್ ಸ್ವಲ್ಪ ಈ ಕಡೆ ಅಣ್ಣ, ಸ್ವಲ್ಪ ಈ ಕಡೆ ಇದೆ, ಅಲ್ಲಿಂದನೂ ಈಗ ಅದ್ರೊಂದವರು ಬಂದಿದ್ರು. ಮಣ್ಣು ಕುಸಿದ ಗೊತ್ತಾಗಲಿಲ್ಲ ನಮಗೆ. ಆ ಗಾಡಿ ನಡೆಸ್ತಿದ್ದೇವೆ, ಗಾಡಿ ಡ್ರೈವರ್ ಎಲ್ಲ ಅದು ಇಲ್ಲಿ ಏನೂ ಆಗ್ತಿದ್ದಲ್ಲ, ಮಣ್ಣು ಕುಸಿದಿದ್ದವಣ ಗಾಡಿ ರಿವರ್ಸ್ ಹಾಕಂದೆ. ಪಟ್ಟಣ ಗಾಡಿ ರಿವರ್ಸ್ ಹಾಕ್ಬೇಕಾರೆ ನಮ್ಮ ಗಾಡಿ ಬಂದು ಮಣ್ಣು ನೋಡಿದ್ದು. ಮಣ್ಣು ನೋಡಿದ್ರೆ ನಾವು ಇಲಾಖಾ ಅಧಿಕಾರಿಗಳ ನೇತೃತ್ವದಲ್ಲಿ ಡೆಂಗಿ ರೋಗಿ ನಿಯಂತ್ರಣ ಮುನ್ನೆಚ್ಚರಿಕೆ ಬಗ್ಗೆ ಸಭೆ. ಹಳಿಯಾಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪರಶುರಾಮ್ ಗಸ್ತೆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದರು. ದಾಂಡೇಲಿಯ ತಹಸೀಲ್ದಾರ್ ಶೈಲೇಶ್ ಪರಮಾನಂದ್, ಹಳಿಯಾಳ ತಹಸೀಲ್ದಾರ್ ಆರ್.ಎಚ್. ಬಾಗ್ವಾನ್,
ಉಪ ತಹಸೀಲ್ದಾರ್ ಜೆ.ಕೆ. ರತ್ನಾಕರ್ ಅವರ ನೇತೃತ್ವದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಹಾಗೂ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರು ಮತ್ತು ಎಲ್ಲ ಇಲಾಖೆಯ ಮುಖ್ಯಸ್ಥರು ಹಾಗೂ ಗ್ರಾಮ ಪಂಚಾಯತಿ ಪಿಡಿಒ ಭಾಗವಹಿಸಿದರು. ಕಾರ್ಯಾಗಾರವನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಹಾಗೂ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಹಳಿಯಾಳದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ರೂಪಾ ತುರ್ಮುರಿ ಅವರು ಡೆಂಗಿ ಹಾಗೂ ಸೊಳ್ಳೆಗಳಿಂದ ಹರಡುವ ಕಾಯಿಲೆಗಳ ಬಗ್ಗೆ, ಸೊಳ್ಳೆಗಳ ಜೀವನ ವಿಧಾನ ಬಗ್ಗೆ, ವಿವಿಧ ಇಲಾಖೆಗಳಿಂದ ಆರೋಗ್ಯ ಇಲಾಖೆಗೆ ಸೊಳ್ಳೆ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೂ ನಿರ್ವಹಿಸುವ ಕರ್ತವ್ಯಗಳ ಬಗ್ಗೆ ಸವಿಸ್ತಾರವಾಗಿ ಪಿಪಿಟಿ ಮುಖಾಂತರ ವಿವರಿಸಿದರು. ತಾಲೂಕಾ ಆರೋಗ್ಯ ಅಧಿಕಾರಿ ಅನಿಲ್ ಕುಮಾರ್ ನಾಯಕ್ ಅವರು ಸೊಳ್ಳೆ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಸಲ್ಲಿಸುತ್ತಿರುವ ಸೇವೆಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಎಲ್ಲರೂ ಸೇರಿ ಡೆಂಗಿ ಕಾಯಿಲೆಯ ನಿಯಂತ್ರಣ ಮಾಡುವುದರ ಜೊತೆಗೆ ಸೊಳ್ಳೆಗಳ ನಿಯಂತ್ರಣ ಮಾಡುವುದು ಬಹಳ ಮುಖ್ಯ. ಹಾಗಾಗಿ ಎಲ್ಲ ಇಲಾಖೆಯ ಮುಖ್ಯಸ್ಥರು, ಇಲಾಖೆಯವರು ಸೇರಿ ಒಟ್ಟಿಗೆ ಡೆಂಗು ರೋಗದ ವಿರುದ್ಧ ಸಮರೋಪಾದಿಯಲ್ಲಿ ಕಾರ್ಯ ಕೈಗೊಳ್ಳಲು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಜೊತೆ ಜನಸಂಖ್ಯಾ ದಿನಾಚರಣೆಯನ್ನು ಮಾಡಲಾಯಿತು. ಜನಸಂಖ್ಯಾ ಹೆಚ್ಚಳದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಡಾಕ್ಟರ್ ಅಮಿತ್ ಕುಮಾರ್ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಗಳವಾಡ ಇವರು ಮಾತನಾಡಿದರು. ಇಷ್ಟು ಗ್ರಾಮ ಪಂಚಾಯತಿಯಿಂದ ಆಗ್ತಾ ಇದೆ ಸರ್. ಜೊತೆಗೆ ಎಲ್ಲಿ ತಗ್ಗುಗಳದಾವು ಎಲ್ಲಿದಾದವು ಅವನು ಕೂಡ ಮುಚ್ಚುವಂಥದ್ದು ಅಥವಾ ಅಲ್ಲಿ ನೀರು ನಿಲ್ಲದಂತಾಗ ಅಗತ್ಯ ಕ್ರಮ ಅಂತ ಕೈಗೊಳ್ಳಿ. ಆಯ್ತು, ಈಗ ಅವ್ರು ಹೇಳಿದ್ದಾರೆ ಹಿಡಿಯೋದು, ಈಗ ಯಾರಾದರೂ ಕಮಿಟ್ ಮಾಡೋದು ಇದು ಫಾಗಿಂಗ್ ಇಸ್ ನಾಟ್ ಅ ವೆರಿ ಇದು ಫಾಗಿಂಗ್ ಎಲ್ಲ ಫಾಗಿಂಗ್ ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಅಂದ್ಕೊಂಡು ಇದು ಮಾಡ್ತಾರೆ. ಫಾಗಿಂಗ್ ಇಸ್ ನಾಟ್ ದಟ್ ಅದನ್ನ ಓಡಿಸೋದು ಕಿಲ್ ದ ಮಸ್ಕಿಟೋಸ್ ಆಕ್ಚುಲಿ. ಅದೇ ಆ ಪವರ್ ಅಲ್ಲಿ ಕಿಲ್ ಆಗುವಂಥದ್ದು ಅದು ಎಫೆಕ್ಟ್ ಹಾಕಿದ್ರೆ ಬೇರೆ ಅದರ ತೊಂದರೆಗಳಾಗ್ತವೆ ನಮ್ಗೆ. ಇಫ್ ಯು ವಾಂಟ್ ಟು ಕಿಲ್ ದೋಸ್ ಫಾಗಿಂಗ್ ಅಲ್ಲಿ ಅದನ್ನು ಡಿಸ್ಟರ್ಬ್ ಮಾಡಿ ಬೇರೆ ಕಡೆಗೆ ಹೋಗ್ತಾ ಬಿಟ್ರೆ ಮನೆ ಒಳಗೆ ಹೋಗ್ಕೊಂಡ್ಬಿಡ್ತಾವ, ಆಮೇಲೆ ಬೇರೆ ಕಡೆ ಇದರಲ್ಲಿ ಹೋಗ್ಕೊಂಡ್ಬಿಡ್ತಾವೆ. ಮೇನ್ಲಿ ಬೇಸಿಕಲಿ